ಕೂಲಿ ಕಾರ್ಮಿಕರು ಹಾಗೂ ದೀನದಲಿತರ ಮೇಲಿನ ದಬ್ಬಾಳಿಕೆಯನ್ನು ತಡೆಗಟ್ಟಿ ಅವರ ಶಕ್ತಿಯ ಅರಿವನ್ನು ಮೂಡಿಸಿ ಅವರ ಏಳಿಗೆಗೆ ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗ್ತದೆ. ಪ್ರಮುಖವಾಗಿ ಕಾರ್ಮಿಕರಿಗೆ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಭಾರತೀಯ ಕಾನೂನಾತ್ಮಕವಾಗಿ ದೊರೆಯಬೇಕಾದಂತಹ ಸವಲತ್ತುಗಳನ್ನು ದೊರಕಿಸುವ ಬಗ್ಗೆ ನಾವೆಲ್ಲ ಧ್ವನಿ ಎತ್ತಬೇಕಾಗಿದೆ. ನಮ್ಮ ಸೈನಿಕ್ ಅಕಾಡೆಮಿ ಮೈಸೂರು ವತಿಯಿಂದ ನಿರಂತರವಾಗಿ ಸಾಕಷ್ಟು ಸಮಾಜ ಸೇವೆಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು, ಸಾಧಕರಿಗೆ ಸನ್ಮಾನಗಳನ್ನು ಹಾಗೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು, ರಕ್ತದಾನವನ್ನು ಮಾಡುತ್ತಾ ನಿರಂತರವಾಗಿ ಮಾಡುತ್ತಾ ಬಂದಿರ್ತೇವೆ. ಹಾಗೆ ಇಂದು ನಮ್ಮ ದೇಶದ ಸ್ವಚ್ಛತೆಯ ನಾವಿಕರಾದಂಥ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಅವಕಾಶ ನಮಗೆ ದೊರೆತಿದ್ದು, ನಮಗೆ ಈ ಗೌರವಾನ್ವಿತರನ್ನು ಸನ್ಮಾನಿಸಲು ಹೆಮ್ಮೆ ಎನಿಸುತ್ತದೆ. ಊಟಿಗಳ್ಳಿ ನಗರಸಭೆಯ ಪೌರ ಕಾರ್ಮಿಕರ ಕರ್ತವ್ಯ ಬಹಳಷ್ಟು ಸಾರ್ಥಕತೆಯನ್ನು ಮೆಚ್ಚುವಂಥದ್ದು. ಊಟಿಗಳ್ಳಿ ನಗರಸಭೆಗೆ ಬಂದಾಗಿನಿಂದಲೂ ನಮ್ಮೆಲ್ಲ ಈ ಸ್ವಚ್ಛತಾ ನಾವಿಕರು ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ ನಮ್ಮ ನಗರವನ್ನು ಸ್ವಚ್ಛಗೊಳಿಸುತ್ತಾ ಬಂದಿರ್ತಾರೆ. ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶದ ಯಾವುದೇ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಒಂದು ವಾರ ಕೆಲಸ ಮಾಡಲಿಲ್ಲ ಅಂತಂದರೆ ನಮ್ಮ ದೇಶಕ್ಕೆ ಏನಂತ ನಷ್ಟ ಆಗಲ್ಲ. ಅದೇ ನಮ್ಮ ಸಮಾಜದ ಒಬ್ಬನೇ ಒಬ್ಬ ಪೌರ ಕಾರ್ಮಿಕ ಒಂದು ಬೀದಿಯನ್ನು 2 ದಿನಗಳ ಕಾಲ ಏನಾದರೂ ಅವರು ಬಂದು ಸ್ವಚ್ಛಗೊಳಿಸ್ತಿಲ್ಲ ಅಂತ ಅಂದರೆ ಇಡೀ ಆ ಬೀದಿನೇ ಏನಾಗ್ತಾ ಇರುತ್ತೆ, ಗಲೀಜಾಗಿರುತ್ತೆ. ಅಂಥ ಪೌರ ಕಾರ್ಮಿಕರು ಒಂದು ದಿನನೂ ಕೂಡ ರಜೆ ತಗೊಳ್ದೇನೆ ಪ್ರತಿದಿನನೂ ನಿರಂತರವಾಗಿ ನಮ್ಮ ದೇಶವನ್ನು ಸ್ವಚ್ಛಗೊಳಿಸ್ತಾ ಬಂದಿಸ್ತಾರೆ. ಬರಲಿ ಜೋರಾದ ಚಪ್ಪಾಳೆ. ನೀವೆಲ್ಲ ಇಲ್ಲಿದ್ದೀರಾ, ಭವ್ಯ ಭಾರತದ ಪ್ರಜೆಗಳು. ನೀವು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸುವ ಸಂದರ್ಭದಲ್ಲಿ ನಾವೆಲ್ಲ ಪ್ರಮುಖವಾಗಿ ಮಾಡಬೇಕಾಗಿರೋ ಕರ್ತವ್ಯ ಏನಪ್ಪ ಅಂತಂದರೆ ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸನ ನಾವು ಮಾಡಬೇಕು. ನಮ್ಮ ಸೈನಿಕ್ ಅಕಾಡೆಮಿ ಮೈಸೂರಿನ ವತಿಯಿಂದ ಈ ಬಾರಿ ಬೆಳವಾಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಿರುವಂತಹ 3 ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಯಾರು ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಮುಂದಿನ ದಿನಗಳಲ್ಲಿ ಬೆಳವಾಡಿ, ಊಟ್ಗಳ್ಳಿ, ಕೂರ್ಗಳ್ಳಿ ಹಾಗೂ ಇನ್ನು ಸುತ್ತಮುತ್ತಲ ನಗರ ಪ್ರದೇಶಗಳನ್ನು ಸೇರಿದಂತೆ ಎಲ್ಲ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಯೋಜನೆಯನ್ನು ನಮ್ಮ ಸೈನಿಕ್ ಅಕಾಡೆಮಿ ಮೈಸೂರಿನ ವತಿಯಿಂದ ಹಮ್ಮಿಕೊಳ್ಳುತ್ತೇವೆ. ಇದು ಈಗ ನಾವು ಪ್ರಾರಂಭ ಮಾಡ್ತಾ ಇರೋದಷ್ಟೇ. ಹಾಗಾಗಿ ನಮ್ಮೆಲ್ಲರ ನೆಚ್ಚಿನ ಪೌರ ಕಾರ್ಮಿಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಸೈನಿಕ್ ಅಕಾಡೆಮಿ ವತಿಯಿಂದ ನಿರಂತರವಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ 3 ಪ್ರಮುಖ ಗೌರವಾನ್ವಿತರನ್ನು ಸನ್ಮಾನಿಸುವ ಯೋಜನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಮೊದಲನೇದಾಗಿ ಕಮಲಮ್ಮ ಅವರು, ಬೆಳವಾಡಿ ಪೌರ ಕಾರ್ಮಿಕರು. ಇವರು ನಿರಂತರ 20 ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಸ್ವಚ್ಛತೆಯ ನಾವಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬರು ಅಶೋಕ ಅವರು, ಬೆಳವಾಡಿ ಪೌರ ಕಾರ್ಮಿಕರು. ಇವರು 15 ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಹಾದೇವ್ ಆರ್ ಅವರು, ಬೆಳವಾಡಿ ಪೌರ ಕಾರ್ಮಿಕರು. ಇವರು ಉತ್ತಮವಾದಂಥ ವಾಹನ ಚಾಲಕರು. ಇವರು 2 ವರ್ಷದಿಂದ ಪೌರ ಕಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಈ 3 ಅತಿಥಿ ಗಣ್ಯರನ್ನು ನಮ್ಮ ಸೈನಿಕ್ ಅಕಾಡೆಮಿಯ ಸಂಸ್ಥಾಪಕರಾದಂಥ ಶ್ರೀಯುತ ಶ್ರೀಧರ್ ಸರ್ ಅವರು ಎಕ್ಸ್ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಹಾಗೂ ಸಹ ಸಂಸ್ಥಾಪಕರಾದ ಶ್ರೀಮತಿ ಅನಿತಾ ಶ್ರೀಧರ್ ಅವರು ಬಂದು ಈ ಪೌರ ಕಾರ್ಮಿಕರನ್ನು ಗೌರವಾನ್ವಿತವಾಗಿ ಸನ್ಮಾನಿಸಬೇಕೆಂದು ಮನವಿ ಮಾಡ್ಕೊತಾ ಇದ್ದೇವೆ. ಹೆಲ್ತ್ ಮಿನಿಸ್ಟರ್ ಆದಂಥ ಶ್ರೀಯುತ ಅನಿತ್ ಸರ್ ಅವರು ಸಹ ಶ್ರೀಧರ್ ಸರ್ ಒಳಗೂಡಿ ಗೌರವಾನ್ವಿತರನ್ನ ಸನ್ಮಾನಿಸಬೇಕಾಗಿ ಮನವಿ ಮಾಡ್ಕೊತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಅವರಿಗೆ ಶಕ್ತಿ ಬರಲಿ, ಜೋರಾದ ಚಪ್ಪಾಳೆ, ನಿರಂತರ ಚಪ್ಪಾಳೆ ಬರಲಿ. ಸನ್ಮಾನ ಕಾರ್ಯಕ್ರಮ ಮುಗಿಯೋವರೆಗೂ ನಿಮ್ಮ ಚಪ್ಪಾಳೆ ನಿಲ್ಲದಿರಲಿ. ಪೌರ ಕಾರ್ಮಿಕರಿಗೆ ಸ್ವಚ್ಛತೆಯ ನಾವಿಕರಿಗೆ ಕಾರ್ಮಿಕ ದಿನಾಚರಣೆಗೆ ಪೌರ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕ ದಿನಾಚರಣೆಗೆ ಪೌರ ಕಾರ್ಮಿಕರಿಗೆ